ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಭಾರತೀಯ ಚಿತ್ರರಂಗಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೆ ತುಂಬಲಾರದ ನಷ್ಟದ ದಿನ. ಲಕ್ಷಾಂತರ ಸಂಗೀತ ಅಭಿಮಾನಿಗಳ ಹೃದಯ ಗೆದ್ದಿದ್ದ ಕನ್ನಡಿಗರ ಮನೆ ಮಗಳಾಗಿ ಜಾನಕಿ ಅಮ್ಮ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ಗಾನಕೋಗಿಲೆ ಎಸ್ ಜಾನಕಿ ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಸುಮಾರು 9 ದಶಕಗಳ ಬದುಕಿನಲ್ಲಿ ಅವರು ಕೇವಲ ಹಾಡುಗಳನ್ನು ಮಾತ್ರ ಹಾಡಲಿಲ್ಲ, ಕೋಟ್ಯಾಂತರ ಜನರ ಭಾವನೆಗಳಿಗೆ ಧ್ವನಿಯಾದರು. ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ಎಂದಿಗೂ ತುಂಬಲಾರದ ನಷ್ಟ. ಮೊದಲು ನನ್ನ ಕಡೆಯಿಂದ ಹಾಗೂ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಜಾನಕಿ ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗಿದ್ದರೆ ಯಾರು ಈ ಎಸ್ ಜಾನಕಿ? ಅವರ ಬಾಲ್ಯ ಹೇಗಿತ್ತು? ಸಂಗೀತ ಲೋಕಕ್ಕೆ ಹೇಗೆ ಕಾಲಿಟ್ಟರು? ಇವರ ಮೊದಲ ಸಂಬಳ ಎಷ್ಟು? ಮದುವೆ ಯಾವಾಗಾಯಿತು? ಏಕೆ ಕನ್ನಡದ ಮೇಲೆ ಅವರಿಗೆ ಅಷ್ಟೊಂದು ಪ್ರೀತಿ ಇತ್ತು? ಕೊನೆಯ ದಿನಗಳನ್ನು ಹೇಗೆ ಕಳೆದರು? ಇವೆಲ್ಲವನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಎಸ್ ಜಾನಕಿ ಅವರ ಪೂರ್ಣ ಹೆಸರು ಶಿಶ್ಲಾ ಜಾನಕಿ. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಜಿಲ್ಲೆಯ ಪಲ್ಲಪಟ್ಲ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು ಮನೆಯಲ್ಲಿ. ಅವರ ತಾಯಿ ಹಾಡುತ್ತಿದ್ದ ಭಕ್ತಿಗೀತೆಗಳೇ ಜಾನಕಿ ಅಮ್ಮನವರ ಮೊದಲ ಸಂಗೀತ ಪಾಠವಾಗಿತ್ತು. ನಂತರ ಪೈಡಿ ಸ್ವಾಮಿ ಅವರ ಬಳಿ ಶಾಸ್ತ್ರೀಯ ಸಂಗೀತದ ತರಬೇತಿ ಪಡೆದರು. ಕೇವಲ 14ನೇ ವಯಸ್ಸಿನಲ್ಲಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ಹಾಡಿ ಪ್ರಶಂಸೆ ಹಾಗೂ ಗೌರವವನ್ನು ಪಡೆದರು. ಅಂದೇ ಅವರ ಅಸಾಧಾರಣ ಪ್ರತಿಮೆ ಎಲ್ಲರ ಗಮನ ಸೆಳೆಯಿತು. ನಂತರದ ದಕ್ಷಿಣ ಭಾರತದ ಚಿತ್ರರಂಗದ ಕೇಂದ್ರವಾಗಿದ್ದ ಚೆನ್ನೈಗೆ ತೆರಳಿ ತಮ್ಮ ಸಂಗೀತ ಪಯಣವನ್ನು ಆರಂಭಿಸಿದರು. ಆರಂಭದಲ್ಲೇ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಹಾಡುವ ಅವಕಾಶ ದೊರೆಯಿತು. ಮುಂದೆ ಅವರು ನಿರ್ಮಿಸಿದ ದಾಖಲೆಗೆ ಇಂದಿಗೂ ಯಾರಿಗೂ ಸುಲಭವಾಗಿ ತಲುಪಲಾರದಷ್ಟು ದೊಡ್ಡದು. ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು 19 ಹೆಚ್ಚು ಭಾಷೆಗಳಲ್ಲಿ ಆಡಿದ ಅಪರೂಪದ ಗಾಯಕಿ ಇತಿಹಾಸ ನಿರ್ಮಿಸಿದರು. ಅದರಲ್ಲೂ ವಿಶೇಷವಾಗಿ ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಆಡಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಇವರ ಮಾತೃಭಾಷೆ ತೆಲುಗಾದರೂ ಕನ್ನಡ ಭಾಷೆಯ ಮೇಲಿದ್ದ ಅವರ ಪ್ರೀತಿ ಅಪಾರವಾಗಿತ್ತು. ಕನ್ನಡದ ಉಚ್ಚಾರಣೆ, ಸಾಹಿತ್ಯ ಮತ್ತು ಸಂಗೀತ ಅವರಿಗೆ ತುಂಬ ಇಷ್ಟವಾಗಿತ್ತು. ಪ್ರತಿ ಹಾಡನ್ನು ಅವರು ಕೇವಲ ಹಾಡ್ತಿರಲಿಲ್ಲ, ಆ ಹಾಡಿನ ಪಾತ್ರ, ಪರಿಸ್ಥಿತಿ ಮತ್ತು ಭಾವನೆಗಳನ್ನು ಮೊದಲು ಅರ್ಥ ಮಾಡಿಕೊಂಡು ನಂತರ ಜೀವ ತುಂಬುತ್ತಿದ್ದರು. ಅದಕ್ಕಾಗಿ ಸಂಗೀತ ನಿರ್ದೇಶಕರು ಮತ್ತು ನಟರು ಅವರ ಧ್ವನಿಗೆ ಅಪಾರ ಗೌರವವನ್ನು ಕೂಡ ಕೊಡ್ತಿದ್ರು. ಒಂದೇ ದಿನದಲ್ಲಿ ಇವರು 15ರಿಂದ 20 ಹಾಡುಗಳನ್ನು ರೆಕಾರ್ಡ್ ಮಾಡಿದ ಸಂದರ್ಭಗಳು ಇವೆ. ಬಹುತೇಕ ಹಾಡುಗಳನ್ನು ಒಂದೇ 1-2 ಟೇಕ್ಗಳಲ್ಲಿ ಮುಗಿಸುವ ಸಾಮರ್ಥ್ಯ ಅವರದಾಗಿತ್ತು. 1959ರ ವಿ ರಾಮ್ ಪ್ರಸಾದ್ ಅವರನ್ನು ವಿವಾಹ ಆದರು. 1997ರಲ್ಲಿ ಪತಿಯ ನಿಧನದ ನಂತರ ಅವರು ಬಣ್ಣದ ಸೀರೆಗಳನ್ನು ತೊರೆದು ಸರಳವಾಗಿ ಬಿಳಿ ಸೀರೆಯಲ್ಲಿ ಜೀವನ ಸಾಗಿಸಿದರು. 2016ರಲ್ಲಿ ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಾಯನಕ್ಕೆ ನಿವೃತ್ತಿ ಘೋಷಿಸಿದರು. ನನ್ನ ಅಭಿಮಾನಿಗಳು ನನ್ನ ಹಳೆಯ ಧ್ವನಿಯನ್ನೇ ನೆನಪಿಟ್ಟುಕೊಳ್ಳಲಿ ಎಂಬುದು ಅವರ ಮಾತಾಗಿತ್ತು. ಆದರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ 2018ರಲ್ಲಿ ಕೊನೆಯ ಬಾರಿ ಒಂದು ತಮಿಳು ಚಿತ್ರದ ಹಾಡಿಗೆ ಧ್ವನಿ ನೀಡಿದರು. 2013ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದ್ದ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಅವರು ವಿನಯದಿಂದ ನಿರಾಕರಿಸಿದರು. ಜನರ ಪ್ರೀತಿಯೇ ನನಗೆ ಅತಿದೊಡ್ಡ ಪ್ರಶಸ್ತಿ ಎಂಬ ಅವರ ಮಾತು ಇಂದಿಗೂ ಅನೇಕರ ಮನಸ್ಸಿನಲ್ಲಿ ಉಳಿದಿದೆ. ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ರು. ಪತಿಯ ಅಗಲಿಕೆ, ಇತ್ತೀಚೆಗೆ ಮಗನ ನಿಧನದ ವಯೋಸಹಜ ಆರೋಗ್ಯ ಸಮಸ್ಯೆಗಳು ಇವೆಲ್ಲವನ್ನು ಧೈರ್ಯದಿಂದ ಎದುರಿಸಿದ್ರು. ಮನೆಯಲ್ಲಿದ್ದ ಸಹಾಯಕರನ್ನು ತಮ್ಮ ಮಕ್ಕಳಂತೆ ಕಾಣ್ತಾ ಇದ್ರು. ಅವರ ಸರಳತೆ ಮತ್ತು ಮಾನವೀಯತೆ ಎಲ್ಲರ ಗಮನ ಸೆಳೆದಿತ್ತು. ಡಾಕ್ಟರ್ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯ, ಹಂಸಲೇಖ, ಇಳೆಯರಾಜ ಸೇರಿದಂತೆ ಅನೇಕ ದಿಗ್ಗಜರು ಜಾನಕಿ ಅಮ್ಮನವರ ಗಾಯನವನ್ನು ಅಪರೂಪದ ವರ ಎಂದು ಹೊಗಳಿದ್ದಾರೆ. SPB ಅವರು ಪ್ರೀತಿಯಿಂದ ಜಾನಕಿ ಅಮ್ಮನವರನ್ನು ಅಮ್ಮ ಎಂದೇ ಕರೀತಾ ಇದ್ರು. ಆಂಧ್ರದಲ್ಲಿ ಹುಟ್ಟಿ ಚೆನ್ನೈನಲ್ಲಿ ಸಂಗೀತ ಪಯಣ ಆರಂಭಿಸಿ ಕರ್ನಾಟಕದ ಮೈಸೂರು ತಮ್ಮ ಕೊನೆಯ ನೆಲೆಯಾಗಿ ಆಯ್ಕೆ ಮಾಡಿಕೊಂಡ್ರು. ಜಾನಕಿ ಅಮ್ಮನವರು
ಕನ್ನಡಿಗರ ಹೃದಯದಲ್ಲಿ ಎಂದಿಗೂ ಜೀವಂತವಾಗಿರ್ತಾರೆ. ಇಂದು ಅವರ ದೇಹ ನಮ್ಮೊಂದಿಗಿಲ್ಲ, ಆದರೆ ಅವರು ಹಾಡಿದ ಸಾವಿರಾರು ಅಮರ ಗೀತೆಗಳು ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತವೆ. ಪ್ರತಿಯೊಂದು ಹಾಡಿನಲ್ಲಿ ಅವರ ನೆನಪು ಜೀವಂತವಾಗಿಯೇ ಇರುತ್ತದೆ. ಮತ್ತೊಮ್ಮೆ ಆ ಮಹಾನ್ ಗಾಯಕಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಅವರ ಕುಟುಂಬದವರಿಗೂ ಹಾಗೂ ಅಭಿಮಾನಿಗಳಿಗೂ ನಮ್ಮ ಸಂತಾಪವನ್ನು ಸೂಚಿಸುತ್ತೇವೆ. ಈ ವಿಷಯ ತುಂಬ ಮನಸ್ಸಿಗೆ ನೋವುಂಟು ಮಾಡುತ್ತೆ, ಹೇಳುವಾಗಲಿ ಕೇಳುವಾಗಲಿ. ಇಷ್ಟು ದಿನ ಅವರ ದೇಹ ಆಗಲಿ, ಸೊ ಅವರು ನಮ್ಮ ಜೊತೆ ಎಲ್ಲರ ಜೊತೆ ಇದ್ದರು, ಆದರೆ ಅವರ ವಾಯ್ಸ್ ಕೂಡ ನೆನಪು ಮಾತ್ರ ಅಷ್ಟೇ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ವಿಶೇಷವಾಗಿರೋವಂತಹ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.